ದರ್ಶನ್ ಕೊಲೆ ಪ್ರಕರಣದಲ್ಲಿ ಬಂದಿಯಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಡಿ ಬಾಸ್ ಅನ್ನೋ ಬಳಸುವವರೆಲ್ಲ ಸೈಲೆಂಟ್ ಆಗಿದ್ರು. ಆದರೆ ಅಭಿಮಾನಿಗಳಿಗೆ ಕೂಡ ಡಿ ಬಾಸ್ ಅಂತಿದ್ರು. ಆದರೆ ಪೊಲಿಟಿಕಲ್ ಕಾಂಗ್ರೆಸ್ನ ಬಾಸ್ KPCC ಅಧ್ಯಕ್ಷ DK ಶಿವಕುಮಾರ್ ಡಿ ಬಾಸ್ ಅಭಿಮಾನಿಗಳಿದ್ದೀರಿ, ನನಗೆ ಅರ್ಥ ಆಗ್ತಾ ಇದೆ, ಈ ಸಂಬಂಧಪಟ್ಟಂತೆ ನಾನು ಏನಿದೆ ಅಂತ ನೋಡ್ತೇನೆ, ಕಾನೂನಿದೆ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡ್ತಾ ಇದ್ದಾರೆ, ಹಂಗಂತ ನಾವು ಇದರ ಕಾನೂನೇನಿದೆ ಅದರ ಪ್ರಕಾರ ಆಗುತ್ತೆ, ನಾನು ಮಾತನಾಡ್ತೀನಿ ಅಂತ ಅಭಿಮಾನಿಗಳಿಗೆ ರಾಮನಗರದ ಕಾರ್ಯಕ್ರಮದಲ್ಲಿ ಭರವಸೆ ಕೊಟ್ಟಿದ್ರು. ಅದರಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ DK ಶಿವಕುಮಾರ್ ಅವ್ರ ಮನೆಗೆ ಬಂದರು, ಭೇಟಿ ಮಾಡಿದ್ರು, ಮಾತಾಡಿದ್ರು 2 ಗಂಟೆಗಳ ಕಾಲ. ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಸಹ ಈ ಸಮಯದಲ್ಲಿ ಹಾಜರಿದ್ದರು. ನಿನ್ನೆ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ DK ಶಿವಕುಮಾರ್ ಹೇಳಿದ್ದೇನು, ಈ ಪ್ರಕರಣದ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ಮನೆಗೆ ಬರ್ತಾವ್ರೆ, ಪರ್ಮಿಷನ್ ಕೇಳಿದ್ದಾರೆ, ಟೈಮ್ ಕೇಳವ್ರೆ ಅಂತ 2 ಗಂಟೆ ಮಾತಾಡಿದ್ರು. ಜುಲೈ ತಿಂಗಳಿದು, ಈ ತಿಂಗಳು 29ಕ್ಕೆ ನನ್ನ ಬರ್ಡೇ. ಯಾಕೆ ಈ ವಿಷಯ ಹೇಳ್ತಾವನಿ ಅಂದರೆ, ಜೂನ್ ತಾನೇ ಸ್ಕೂಲ್ ಶುರುವಾಗೋದು, ಈಗ ಜುಲೈ, ನಾವು ಸ್ಕೂಲೆಲ್ಲ ಟೈಮಲ್ಲಿ ಗೊತ್ತಲ್ಲ ನಮ್ಮ ಕತೆ, ಹೆಂಗೋ 1-2 ತಿಂಗಳಾಗೋಗಿರೋದು, ಜೋಶ್ ಇರಲ್ಲ, ಆಗಲೇ ಮೇಷ್ಟು ಹೋಮ್ವರ್ಕ್ ಬರ್ದಿಲ್ಲ, ಅವು ಹೊಡೆಯೋಕ್ಕೆ ಶುರುವಾಗಿರೋದು, ಫಸ್ಟ್ 1 ತಿಂಗಳು ಸುಮ್ಮನೆ ಬಿಟ್ಟಿರೋರು. ಆದರೆ DK ಶಿವಕುಮಾರ್ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, DK ಶಿವಕುಮಾರ್ ಆಮೇಲೆ ಬಂದೇ ಹೇಳ್ತಾರೆ, ಅದು ದರ್ಶನ್ ಅವರ ಮಗ ವಿನೀಶ್ ಅವ್ರನ್ನ ಸ್ಕೂಲಿಗೆ ಎಜುಕೇಷನ್ ಸಂಬಂಧಪಟ್ಟಂಗೆ, ಸೀಟ್ ಸಂಬಂಧಪಟ್ಟಂಗೆ ಬಂದಿದ್ರು ಮಾತಾಡೋಕ್ಕೆ, ನಾನು ಸ್ಕೂಲು ಇವೆಲ್ಲ ನಾನು ನೋಡ್ತಾ ಇಲ್ಲ, ನನ್ನ ಮಗಳು ನೋಡ್ತಿದ್ದಾರೆ ಅಂತ ಹೇಳಿದೆ, ಅವ್ರ ಹತ್ರ ಮಾತಾಡೋಕ್ಕೆಲ್ಲ ಹೇಳಿದ್ದೀನಿ ನಾನು ಹೇಳಿದ್ರೆ, ಅಯ್ಯೋ ದೇವರೇ, ಸ್ಕೂಲ್ ಯಾವಾಗ ಶುರುವಾಗುತ್ತೆ, ಅಕಾಡೆಮಿಕ್ ಇಯರ್ ಯಾವುದು ಅನ್ನೋ ಗೊತ್ತಿಲ್ಲದಿರೋ ದಡ್ರ ಜನ. ಮಗನ ಸ್ಕೂಲ್ ಸೇರಿಸ್ಬೇಕು ಅಂತಂದರೆ ದರ್ಶನ್ ಅವರು ಬ್ರಿಟನ್ನಲ್ಲೋ ಅಮೆರಿಕದಲ್ಲೋ ಒಂದು ಫೋನ್ ಮಾಡಿ ದುಡ್ಡು ಐತೆ ಹೋಗಿ ಸೇರಿಸ್ಬಿಟ್ಟು ಬರ್ಬೋದು. RR ನಗರದವ್ರ ಮನೆ ಹತ್ರ ಇರೋ ಸ್ಕೂಲ್ ಸೇರ್ಸೋಕ್ಕೆ ಸದಾಶಿವ ನಗರದಲ್ಲಿರೋ DK ಶಿವಕುಮಾರ್ ಮನೆಗೆ ಬಂದು 2 ಅವರ್ ಮಾತಾಡಬೇಕಾ? ಸ್ಕೂಲ್ ಶುರುವಾದ 2 ತಿಂಗಳಾದಮೇಲೆ ಜನ ದಡ್ರಲ್ಲ. ಆದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡಿದ್ದು ದರ್ಶನ್ ಅವರ ಪ್ರಕರಣ ಕುರಿತಂತೆ ಮಾತಾಡಲಿಕ್ಕೆ ಅನ್ನೋದು ಬಹುತೇಕ ಜನರ ಅಸಂಪ್ಷನ್, ಊಹೆ, ಲೆಕ್ಕಾಚಾರ ಎಲ್ಲವೂ ಹೌದು, ಅದು ಸತ್ಯ ಕೂಡ ಹೌದು ಅಂತಾರೆ. ಜನಗಳೇನು ಕಿವಿ ಮೇಲೇನು ಫ್ಲವರ್ ಇಟ್ಕೊಂಡಿಲ್ಲ. ಆದರೆ ಇರಬಹುದು ಸಹಜವಾಗಿ ಈ ಪ್ರಕರಣದಲ್ಲಿ ಅನವಶ್ಯಕವಾಗಿ ನಮ್ಮವ್ರು ಸಿಗಾಕೊಳ್ಳೋದು ಬೇಡ, ನೋಡಿ ಪ್ರಕರಣದಲ್ಲಿ ನಮ್ಮವ್ರು ತಪ್ಪಿಲ್ಲ, ಇವರು ಹೋಗಕ್ಕೆ ಮೊದಲೇ ಅಲ್ಲಿ ಸಾವಾಗಿತ್ತಂತೆ, ಇಲ್ಲಿ ಅವ್ರು ಬಂದ ಮೇಲೆ ಅದು ಸಾವಾಯ್ತಂತೆ, ಇವ್ರು ಬರೀ ವಾರ್ನಿಂಗ್ ಕೊಟ್ಟಿದ್ರಂತೆ ಅನ್ನೋದೇನೋ ಹೆಚ್ಚು ಕಮ್ಮಿ ಆಚೆ ಈಚೆ ಇರುತ್ತಷ್ಟೇ. ಒಬ್ಬ ತನ್ನ ಗಂಡನನ್ನು ಈ ಒಂದು ಪ್ರಕರಣದಿಂದ ಸೇವ್ ಮಾಡಿಕೊಳ್ಳಲು, ಬಚಾವ್ ಮಾಡಿಕೊಳ್ಳಲು, ಉಳಿಸಿಕೊಳ್ಳಲು ಒಬ್ಬ ಪತ್ನಿಯಾಗಿ ವಿಜಯಲಕ್ಷ್ಮಿ ಅವರು ಇವೆಲ್ಲ ಸರ್ಕಸ್ಗಳನ್ನ, ಇವೆಲ್ಲ ಕಾರ್ಯಕ್ರಮಗಳನ್ನು, ಇವೆಲ್ಲ ಭೇಟಿಗಳನ್ನ ಸಹಜವಾಗಿ ಮಾಡ್ತಿರ್ತಾರೆ. ಆದರೆ ಜನಗಳಿಗೆ ದರ್ಶನ್ ಅವ್ರ ಮಗನಿಗೆ ನಮ್ಮ ಸ್ಕೂಲಲ್ಲಿ ಸೀಟ್ ಕೇಳಕ್ಕೆ ಬಂದಿದ್ರು, ಇದಕ್ಕೆ ಬಂದಿದ್ರು ಅಂತ ಜನಗಳ ಕಿವಿಗೆ ಹೂವು ಇಡಬೇಡಿ ಅನ್ನೋದು ಬಹುತೇಕ ಒಂದಷ್ಟು ಕಾಮೆಂಟ್ ನಾನು ನೋಡ್ತಿದ್ದೆ. ನಿಮ್ಮ ಬೈಟ್ ಕೊಟ್ಟಾಗಲ್ಲ ಟಿವಿನ ಎಲ್ಲ ಕಡೆ ಬೈಟ್ ಪಬ್ಲಿಷ್ ಆದಾಗ, DK ಯಾರಿಗೆ ಹೇಳ್ತಿದ್ದೀರಿ, ಸ್ಕೂಲ್ ಎಲ್ಲ ಐತಿ, ಈಗ ಸ್ಕೂಲ್ ಶುರುವಾಗಿ 2 ತಿಂಗಳಾಗೈತೆ, ಹಾಂ ನಿಮ್ಮ ಹತ್ರ ಬರ್ತಾರ ನಮ್ಮ ಡಿ ಬಾಸ್ ವೈಫು ಹಂಗೆ ಹಿಂಗೆ ಅಂತ. ಏನು ಕಳ್ಕೊಳ್ಳೋದೇನಿಲ್ಲ, ಏನಿದೆ, ಎತ್ತ ಈ ಕಾರಣಕ್ಕೆ ಬಂದಿದ್ರು ಅಂತ ಹೇಳಿ, ಇಲ್ಲ ಏನೋ ಬೇರೆ ವಿಷಯ ಕಂಡ್ರಪ್ಪ ಬಿಡ್ರಪ್ಪ ಅಂತ ಹೇಳಿದ್ರೆ ಆಗೋದು. ಆದರೆ ಏನೋ ಹೇಳಕ್ಕೆ ಹೋಗಿ ಮತ್ತೊಂದೇನೋ ಹೇಳಿ ವಿನೀಶ್ ದರ್ಶನ್ ಅವ್ರನ್ನ ಸ್ಕೂಲಿಗೆ ಸೇರ್ಸೋಕ್ಕೆ ಸೀಟ್ ಕೇಳಕ್ಕೆ ಬಂದಿದ್ರು. ಅಯ್ಯೋ ದೇವ್ರೆ. DK ಶಿವಕುಮಾರ್ ಅವ್ರನ್ನ ಇವತ್ತು ಭೇಟಿ ಆದರು, ದಿನಕರ್ ಅವರು ಕೂಡ ಇದ್ದರು, ಜೋಗಿ ಪ್ರೇಮ್ ಅವರು ಆ ಗ್ಯಾಪಲ್ಲೆಲ್ಲ ಓಡಾಡ್ಕೊಂಡಂಗಿದ್ರು. ಸೊ ಇದೆಲ್ಲ ಆಯಿತು. ಸಹಜವಾಗಿ ತನ್ನ ಪತಿ ದೇವರನ್ನು ಉಳಿಸಿಕೊಳ್ಳಲು ನಿನ್ನೆ ತಾನೇ ಡಿ ಬಾಸ್ ಅಂತ ಉಚ್ಚಾರಣೆ ಮಾಡಿದರು DK ಶಿವಕುಮಾರ್ ಅವರು. ನಮ್ಗೆ ಅರ್ಥ ಆಗುತ್ತೆ ನಿಮ್ದೆಲ್ಲ, ನಾನು ಈ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ನೀವೇ ಸ್ವತಃ ಹೇಳಿದ್ರಿ. ಬಟ್ ತಪ್ಪು ಅಂತೇನು ಹೇಳ್ತಿಲ್ಲ. ಕಸಬ್ನು ಕೂಡ ಉಳಿಸಿಕೊಳ್ಳಲು, ಗಲ್ಲಿಗೇರೋದನ್ನು ತಪ್ಪಿಸೋಕೆ, ಜೀವಾವಧಿ ಶಿಕ್ಷೆ, ಮರಣದಂಡನೆ ಉಳಿಸ್ಕೊಳ್ಳೋಕೆ ಎಷ್ಟೋ ಜನ ವಕಾಲತನ್ನು ವಹಿಸ್ತಾರೆ ಬೇರೆ ಬೇರೆ ಪ್ರಕರಣಗಳಲ್ಲಿ. ಒಬ್ಬ ಪತ್ನಿಯಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಸೇವ್ ಮಾಡಿ ನಮ್ಮ ಗಂಡ ಏನೂ ಮಾಡಿಲ್ಲ ಅಂತ ಕೇಳಕ್ಕೆ ತಪ್ಪೇನಿಲ್ಲ, ಅದರಲ್ಲಿ ತಪ್ಪಿದೇನ್ರಿ? ಇಲ್ಲ ಸರ್, ಮನುಷ್ಯ ಆದ್ಮೇಲೆ ತಪ್ಪು ಮಾಡೋ ಸಹಜ. ಹಾಗೆ ದರ್ಶನ್ ಏನೋ ಇರ್ಬೋದು, ಏನಾಗಿದೆ ನಾನು ಏನು ಜೈಲಿನ ಪರಪ್ನಗರ ಭೇಟಿ ಮಾಡಿದಾಗ ಅವ್ರು ಏನು ಹೇಳಿರ್ತಾರೆ ಒಂದಷ್ಟು ಡಿಸ್ಕಸ್ ಮಾಡಕ್ಕೆ ಮಾಡಿರ್ಬೋದು. ಹೌದು ಸರ್. ನಾಳೆ ಮತ್ತೆ ಗುರುವಾರ ಅಲ್ಲ, ಗುರುವಾರ ಅವರು ವಿಜಯಲಕ್ಷ್ಮಿ ಜೈಲಿಗೆ ಹೋಗ್ತಾರೆ, ಒಂದಿಷ್ಟು ದರ್ಶನ್ ಭೇಟಿ ಆಗ್ತಾರೆ, ಒಂದಿಷ್ಟು ಮಾತುಕತೆ ನಡೆಯುತ್ತೆ. ಅದೇ ಬೇಲ್ ಸಂಬಂಧ ಕಾಮನ್ ಅದೆಲ್ಲ ಪ್ರೋಸೆಸ್. ಯಾಕಂದ್ರೆ
ಒಬ್ಬ ಗಂಡ ಬಟ್ ತಪ್ಪು ಏನೋ ನೀವೇನೋ ನಿಮ್ಮ ಮೇಲೆ ತಪ್ಪಲ್ಲ. ಒಬ್ಬರು ಭೇಟಿ ಮಾಡ್ತಾರೆ, ಒಬ್ಬ ಸೆಲೆಬ್ರಿಟಿ ಹೆಂಡ್ತಿ ದರ್ಶನ್ ಅವ್ರು ಜೈಲಲ್ಲಿದ್ದಾರೆ, ಈ ಸನ್ನಿವೇಶದಲ್ಲಿ ಭೇಟಿ ಮಾಡ್ತಾರೆ. ಹೌದು. ಚನ್ನಪಟ್ಟಣದಲ್ಲಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತಿರಂತ ಹಂಗಂತ ಯೋಗೇಶ್ವರ್ ಹೇಳಿದ್ರು, ಅದು ದೊಡ್ಡ ಸುದ್ದಿ ಆಗಿತ್ತು. ಸಹಜದ ಇವೆಲ್ಲ ಪ್ರಕ್ರಿಯೆಗಳು. ಆದರೆ ಜನಗಳನ್ನ ಡೈವರ್ಟ್ ಮಾಡ್ಬಿಡ್ತೀನಿ ಅಂದರೆ ಯಾವ್ದಾರ ಒಂದು ಒಳ್ಳೆ ನಂಬರ್ ರೀಸನ್ ಅನ್ನ ಕೊಡಬೇಕು. ಇಲ್ಲಿ ನೋಡಿ ಸರ್, ಯಾಕಂದ್ರೆ ಸ್ಕೂಲ್ ಸಂಬಂಧ ನಾವು ಮಾತುಕತೆ ನಡೆಸಿದ್ವಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲ ಸರ್, ಜೂನ್ ಸ್ಟಾರ್ಟ್ ಆಗುತ್ತೆ. ನಂಬೋದ ವಿನಾಯಕ್ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ಪ್ರಿನ್ಸಿಪಲ್ ಸೀಟ್ ಕೊಡ್ಲಿಲ್ಲ ಅಂತ, ಅದಕ್ಕೆ ಇವ್ರ ಕಡೆ ಬಂದ್ರೆ ಚರ್ಚೆ ಮಾಡಕ್ಕೆ. ಐಶ್ವರ್ಯ ಎಲ್ಲ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರೋದು ಇಲ್ಲ. ಐಶ್ವರ್ಯ ಅವರು ಸಂಸ್ಥೆಗಳನ್ನ ನೋಡ್ಕೋತಾ ಇದ್ದಾರೆ, ಅವ್ರು ಅದನ್ನ ಇದು ಮಾಡ್ತಾರೆ. ಬಟ್ ಇದೇನೋ ಬೇರೆ ಏನೋ ಕಾರಣ ಕೊಡಕ್ಕೆ ಹೋದ್ರೆ ಅಷ್ಟೇ ಆಗೊಂದು ವ್ಯತ್ಯಾಸ ಆಗಿದೆ ಅನ್ನೋದು ಬಿಟ್ರೆ ಏನೇನಿಲ್ಲ. ಸೊ ಐಶ್ವರ್ಯ ಅವರು ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ. ಹೌದು. ಡಿ ಕೆ ಶಿವಕುಮಾರ್ ಅವ್ರ ಪುತ್ರಿ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಇದನ್ನು ಡೈವರ್ಟ್ ಮಾಡೋಕೆ ಹೋಗಿ ಏನೋ ಹೇಳಿದ್ದಾರೆ. ಸೊ ಹಾಗಾಗಿ ಇದೆಲ್ಲ ಬಂದಿದ್ರು, ಅವ್ರು ಸಂಬಂಧಪಟ್ಟಂಗೆ ಮಾತನಾಡಿದ್ರು, ಅವೆಲ್ಲವನ್ನೂ ಮೀಡಿಯಾ ಮುಂದೆ ಹೇಳಿ ಅನ್ನೋದಲ್ಲ. ಆದ್ರೆ ಅದನ್ನು ಡೈವರ್ಟ್ ಮಾಡೋಕೆ ಹೋಗಿ ಸುಮ್ಮನೆ ಸಿಗಾಕಬೇಡಿ ಅನ್ನೋದು ಅಷ್ಟೇ ವಿಷಯ. ಇದು ಕಾಮಿಡಿ ಆಗ್ಬಿಡುತ್ತೆ ಸರ್. ಎಸ್ ಸರ್, ತಾವೇನು ಹೇಳ್ತೀರಿ? ಸಹಜವಾಗಿ ದರ್ಶನ್ ಅವ್ರ ಪತ್ನಿ ದರ್ಶನ್ ಅವ್ರನ್ನ ಬಿಡಿಸಿಕೊಳ್ಳೋಕೆ ಜೈಲಿನಿಂದ ಪಡಬಾರದ ಕಷ್ಟ ಶ್ರಮವನ್ನು ಆಗ್ತಾ ಇದ್ದಾರೆ, ಅದು ಅವ್ರ ವರ್ಷನ್. ಸೊ ನೀವು ತಾವೇನು ಹೇಳ್ತೀರಿ? ಏನು ಕತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಈ ಭೇಟಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.